ಚಾಲು ಮೈಕ್ ಚಾಲು. ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿರುವ ಚಲ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗತಕ್ಕಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ, ಈ ವಿಶ್ರಾಂತಿ ದಿನವನ್ನು ನಿನ್ನ ದಿನವೆಂದು ನಾವು ಪರಿಗಣಿಸಿ ಈ ಪರಿಶುದ್ಧವಾದ ಗಳಿಗೆಯಲ್ಲಿ ನಿನ್ನನ್ನು ಹಾಡುತ್ತಾ, ಕೊಂಡಾಡುತ್ತಾ, ಸ್ತುತಿಸುತ್ತಾ, ನಿನ್ನ ವಾಕ್ಯವನ್ನು ಕೇಳುತ್ತಾ ನಿನ್ನನ್ನು ಮಹಿಮೆ ಪಡಿಸುವ ಒಂದು ನಿಟ್ಟಿನಲ್ಲಿ ಪ್ರಿಯನೇ, ನಾವೆಲ್ಲರೂ ಸನ್ನಿಧರಾಗಿ ನಿನ್ನ ಆಲಯಕ್ಕೆ ಬಂದಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸಿ ನಿನಗೆ ಋಣಿಯಾಗಿ ತಂದೆಯೇ, ಈ ಲೋಕದಲ್ಲಿ ನಾವು ಯಾವ ರೀತಿಯಿಂದ ಜೀವಿಸಬೇಕೆನ್ನುವುದರ ಬಗ್ಗೆ ಪರಿಜ್ಞಾನವನ್ನು ಹೊಂದಿದವರಾಗಿ ಅನ್ಯರಿಗೆ ಮಾರ್ಗದರ್ಶಿಯಾಗಿ ನಾವು ಜೀವಿಸುವುದಕ್ಕೆ ಪ್ರಯತ್ನಿಸುವಾಗ ತಂದೆಯೇ, ಸೈತಾನನು ಯಾವಾಗಲೂ ಹೊಂಚು ಹಾಕಿ ನಮ್ಮನ್ನು ಆಕರ್ಷಿಸಿ ನಮ್ಮ ಈ ಒಂದು ಸತ್ಯದ ಹಾದಿಯಿಂದ ದೂರ ಕರೆಯುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಕರ್ತನೆ, ನಾವು ನಿನ್ನ ಸಹಾಯವನ್ನು ಯಾಚಿಸುತ್ತೇವೆ. ನಿನ್ನ ಕೃಪೆಯಿಂದ ನಾವು ಈ ಲೋಕದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪಾ ಆಶೀರ್ವಾದಗಳನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಈ ಒಂದು ದಿವಸದಲ್ಲಿ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳ ಮೇಲೆ ನಿನ್ನ ಗಮನವಿರುತ್ತದೆ. ನಾವು ಈ ಲೋಕದ ದುರಾಶೆಗೆ ಒಳಪಟ್ಟು ಅನೇಕ ಕಾರ್ಯಗಳನ್ನು, ದುಷ್ಕೃತ್ಯಗಳನ್ನು ಮಾಡುವ ಮಕ್ಕಳು ಆಗಿದ್ದೇವೆ. ಆದಾಗ್ಯೂ ತಂದೆಯೇ, ನಮ್ಮ ತಪ್ಪುಗಳನ್ನು ಪದೇ ಪದೇ ನೀನು ಕ್ಷಮಿಸ್ತಾ ಇದ್ದಿದ್ದೆ. ನಮ್ಮನ್ನು ನಿತ್ಯ ಜೀವಕ್ಕೆ ಹೋಗ್ತಕ್ಕಂಥ ದಾರಿಯನ್ನು ಸರಾಗ ಮಾಡ್ತಾ ಇದ್ದಿದ್ದೆ. ಆದಾಗ್ಯೂ ಕರ್ತನೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು ಬೇರೂರುವಾಗ ಅದನ್ನು ಕಿತ್ತು ಒಗೆಯತಕ್ಕಂಥ ಒಂದು ವಿಶೇಷ ಗುಣ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇವೆ. ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ಪ್ರತಿಯೊಂದೊಂದು ನಿನ್ನ ಮುಖಾಂತರವಾಗಿ ಸೃಷ್ಟಿಗೊಂಡಿರ್ತಕ್ಕಂಥ ಈ ಭೂಲೋಕದಲ್ಲಿ ನಾವು ಯಾವ ರೀತಿಯಿಂದ ಜೀವಿಸಬೇಕು ಎನ್ನುವುದರ ಬಗ್ಗೆ ನೀನು ನಮಗೆ ಜ್ಞಾನವನ್ನು ತುಂಬಿಸು. ಒಂದು ಸಭೆಯಾಗಿ ಒಕ್ಕಟ್ಟಿನಿಂದ ಪ್ರಿಯನೇ, ನಮ್ಮೆಲ್ಲರ ವಿಚಾರಗಳು ಒಂದು ಸಭೆಯ ವಿಚಾರಗಳಾಗಿ ನಡೀಲಿಕ್ಕಾಗುವ ಹಾಗೆ, ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಕರ್ತನೆ ಈ ಸಭೆಯ ಏಳ್ಗೆಗಾಗಿ ಯೋಚಿಸುವ ಹಾಗೆ, ಸಭೆಯಲ್ಲಿ ಸದಸ್ಯರೆನಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದೊಂದು ಸ್ತ್ರೀಯರನ್ನು, ಪುರುಷರನ್ನು, ಪ್ರತಿಯೊಬ್ಬೊಬ್ಬರನ್ನು ನಾನು ಜ್ಞಾಪಕ ಮಾಡುತ್ತೇನೆ. ಪ್ರತಿಯೊಬ್ಬೊಬ್ಬರ ಆರೋಗ್ಯಕ್ಕಾಗಿ ಕರ್ತನೆ ನಾನು ನಿನಗೆ ಮನವಿ ಮಾಡುತ್ತೇನೆ. ಈ ಲೋಕದಲ್ಲಿ ಕರ್ತನೆ, ಈ ಲೋಕಕ್ಕೆ ಮೀರಿರ್ತಕ್ಕಂಥ ಅಗಾಧವಾದ ಅದ್ಭುತವಾದ ಕಾರ್ಯವು ನಿನ್ನಿಂದ ಮಾತ್ರ ಸಾಧ್ಯ. ತಂದೆಯೇ, ಈ ಲೋಕದ ವೈದ್ಯರುಗಳು ನಮಗೇನು ಮಾಡಲಿಕ್ಕೆ ಆಗುವುದಿಲ್ಲ. ಆ ವೈದ್ಯರಿಗೆ ಮೀರಿರ್ತಕ್ಕಂಥ ಎಲ್ಲ ಅನೇಕ ರೋಗಗಳನ್ನು ಸ್ವಸ್ಥ ಮಾಡ್ತಕ್ಕಂಥ ಶಕ್ತಿ ನಿನ್ನ ಪ್ರಾರ್ಥನಾ ಶಕ್ತಿಯಲ್ಲಿದೆ, ಪ್ರಾರ್ಥನಾ ಮನವಿಯಲ್ಲಿದೆ ಎಂದು ನಾವು ಮನನ ಮಾಡಿಕೊಂಡಿದ್ದೇವೆ. ತಂದೆಯೇ, ನಾವೆಲ್ಲರೂ ಪರಿಶುದ್ಧವಾದ ಹೃದಯದಿಂದ ನಿನಗೆ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸುವಾಗ ತಂದೆಯೇ, ನಾವು ಬೇಡದೆ ಬಿಟ್ಟಿರ್ತಕ್ಕಂಥ ಸಕಲ ಆಶೀರ್ವಾದಗಳು ನಿನ್ನಿಂದ ಪ್ರಾಪ್ತವಾಗ್ತದೆ. ತಂದೆಯೇ, ಪ್ರತಿಯೊಬ್ಬೊಬ್ಬರನ್ನು ಪರಿಗಣನೆಗೆ ತೆಗೆದುಕೋ, ಪ್ರತಿಯೊಬ್ಬೊಬ್ಬರನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ತಂದೆಯೇ, ಅವರ ಮುಖಾಂತರವಾಗಿ ಈ ಲೋಕಕ್ಕೆ ಮಾದರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಡೆ ನುಡಿಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇಗೋ ಕರ್ತನೆ, ಬಹು ಸಂತೋಷದಿಂದ, ವಿಜೃಂಭಣೆಯಿಂದ ನೀನು ಈ ಲೋಕಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಆ ದಿನವನ್ನು ಇಡೀ ಪ್ರಪಂಚವೇ ಆಚರಿಸಿ ಆನಂದಿಸಿದೆ ಎಂದು ನಾವು ನೆನೆಸುತ್ತೇವೆ. ತಂದೆಯೇ, ಆ ಒಂದು ಹಬ್ಬದಲ್ಲಿ ಇರ್ತಕ್ಕಂಥ ಉಲ್ಲಾಸ, ಆ ಹಬ್ಬಕ್ಕಾಗಿ ಆಗ್ತಕ್ಕಂಥ ಸಿದ್ಧತೆ, ಆ ಹಬ್ಬಕ್ಕಾಗಿ ದುಡಿತಕ್ಕಂಥ ದುಡಿಮೆ, ಖರ್ಚು ಮಾಡ್ತಕ್ಕಂಥ ಹಣ ಸಾಕಷ್ಟು ಇದೆ. ಅದು ನಿನ್ನ ಕೃಪೆಯಾಗಿದೆ ಎಂದು ನಾವು ನೆನೆಸುತ್ತೇವೆ. ತಂದೆಯೇ, ಎಲ್ಲ ತನು ಮನ ಧನಗಳಿಂದ ನಾವು ನಿನ್ನನ್ನು ಪ್ರಾರ್ಥಿಸಿ ಪೂಜಿಸುವಾಗ ಪ್ರತಿಯೊಬ್ಬೊಬ್ಬರ ಹೃದಯವನ್ನು ತಿಳಿದಿರ್ತಕ್ಕಂಥ ತಂದೆ ನೀನಾಗಿದ್ದಿ. ನಮ್ಮ ಪವಿತ್ರವಾದ ನುಡಿಮುತ್ತುಗಳು ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ತಂದೆಯೇ, ನೀನು ನಮ್ಮ ಹೃದಯದಲ್ಲಿ ನೆಲೆಯೂರಿದ್ದಿ ಎಂದು ನಾವು ನೆನೆಸುತ್ತೇವೆ. ತಂದೆಯಾದ ಯೇಸುವೆ, ನಾವು ಹಾಕಿಕೊಂಡಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನೀನು ಸಫಲ ಮಾಡಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರ್ತಕ್ಕಂಥ ಋಣ ನಮ್ಮ ಮೇಲೆ ಇರುವಾಗ ತಂದೆಯೇ, ಆ ಒಂದು ನಿಟ್ಟಿನಲ್ಲಿ ನಾವು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೇವೆ. ಅನೇಕರು ಸತ್ಯವಾಕ್ಯವನ್ನು ಕೇಳಿದ್ದಾರೆ, ಅನೇಕರು ರಕ್ಷಣೆ ಹೊಂದಿದ್ದಾರೆ. ಇನ್ನು ಅನೇಕರು ಈ ಲೋಕದಲ್ಲಿ ನಿನ್ನ ವಾಕ್ಯವನ್ನು
ಕೇಳದೇ ಇದ್ದಿರ್ತಕ್ಕಂಥವರಿಗಾಗಿ ನಾವು ಚಿಂತಿಸಿ ಅವರಿಗಾಗಿ ನಾವು ಯೋಜನೆಯನ್ನು ರೂಪಿಸಲಿಕ್ಕೆ ಆಗ್ತಕ್ಕಂಥ ಆ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದೆ ತಂದೆ, ನಿನಗೆ ಸ್ತೋತ್ರವಾಗಲಿ. ನಮ್ಮ ಸಂಸ್ಥೆಯನ್ನು ಕೂಡ ನೀನು ಆಶೀರ್ವದಿಸಿದ್ದೆ, ನಿನಗೆ ಸ್ತೋತ್ರವಾಗಲಿ. ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಲಯದ ಬೋಧಕರನ್ನು ನಾನು ಜ್ಞಾಪಕ ಮಾಡುತ್ತೇನೆ. ಹೆಚ್ಚಿನ ಆಸಕ್ತಿ ವಹಿಸಿ ನಿನ್ನ ಮಕ್ಕಳಿಗೆ ಅವರು ಸುವಾರ್ತೆಯನ್ನು ಸಾರುವಾಗ ಬರ್ತಕ್ಕಂಥ ಅಡ್ಡಿ ಆತಂಕಗಳು ಕರ್ತನೆ ಅವು ಘನಘೋರಗಳಾಗಿವೆ ಎಂದು ನಾವು ನೆನೆಸುತ್ತೇವೆ. ಅವರ ಉಪಜೀವನಕ್ಕೆ, ಅವರ ಜೀವಿತಕ್ಕೆ ತಂದೆಯೇ ನೀನೇ ಮೂಲ ಆಧಾರನಾಗಿದ್ದಿ. ಅವರನ್ನು ನ್ಯಾಯವಾದ ಸ್ಥಿತಿಯಲ್ಲಿ ಜೀವಿಸುವುದಕ್ಕೆ ಅನುವು ಮಾಡಿದ್ದೆ, ನಿನಗೆ ಸ್ತೋತ್ರವಾಗಲಿ. ಆ ನಿನ್ನ ಮಕ್ಕಳಿಂದ ಇನ್ನೂ ಅನೇಕರು ರಕ್ಷಣೆ ಹೊಂದತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಂಸ್ಥೆಯ ಒಬ್ಬ ಒಳ್ಳೆಯ ನಾಯಕನಿಗಾಗಿ ನಾವು ಪರಿತಪಿಸ್ತಾ ಇದ್ದೇವೆ ತಂದೆಯೇ. ನಮ್ಮ ಸಂಸ್ಥೆಯು ನಿರೀಕ್ಷಿತ ಮಟ್ಟದಲ್ಲಿ ಮುನ್ನಡೆಯಬೇಕಾಗಿದೆ. ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಸಫಲವಾಗಬೇಕಾಗಿದೆ ತಂದೆಯೇ. ಸಂಸ್ಥೆಯ ಮುಖಾಂತರವಾಗಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿವೆ. ಕುಂಠಿತವಾಗಿರುವುದಕ್ಕಾಗಿ ಕರ್ತನೆ ನಾವು ನಿನ್ನನ್ನು ಮೊರೆ ಹೊಕ್ಕಿದ್ದೇವೆ. ನಮ್ಮ ಪ್ರಾರ್ಥನೆ ಕೂಗನ್ನು ನೀನು ಕೇಳು. ಒಬ್ಬ ಒಳ್ಳೆಯ ನಾಯಕನನ್ನು ನೀನು ನೇಮಿಸು ತಂದೆಯೇ. ಅದರ ಮುಖಾಂತರವಾಗಿ ಈ ಭೂಲೋಕದಲ್ಲಿ ನಿನ್ನ ವಾಕ್ಯವು ಸ್ಥಿರವಾಗಿದ್ದು ಪ್ರತಿಯೊಂದೊಂದು ಮನೆಗೂ, ಪ್ರತಿಯೊಂದೊಂದು ಹಳ್ಳಿಗೂ, ಪ್ರತಿಯೊಂದೊಂದು ಜನಾಂಗಕ್ಕೂ ಮುಟ್ಟಿಸ್ಲಿಕ್ಕೆ ಆಗ್ತಕ್ಕಂಥ ಆ ಒಂದು ಮನೋಸ್ಥೈರ್ಯ, ಧೈರ್ಯವನ್ನು ನೀನು ಕೊಟ್ಟು ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ಕಲಿಯಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗಾಗಿ ನಾನು ಪ್ರಾರ್ಥಿಸುವೆ. ಪ್ರಿಯ ತಂದೆಯೇ, ಈ ಲೋಕದಲ್ಲಿ ಜ್ಞಾನವು ಎಷ್ಟು ಮುಖ್ಯವಾಗಿದೆ ಎಂದು ನಿನಗೆ ಗುರುತುಂಟು. ಸತ್ಯವೇದದ ಮುಖಾಂತರವಾಗಿ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ಪೂರಕವಾಗಿರ್ತಕ್ಕಂಥ ವಿದ್ಯೆಯು ನಮಗೆ ಅವಶ್ಯವಾಗಿದೆ ತಂದೆಯೇ. ಆ ವಿದ್ಯೆಯನ್ನು ನೀನು ಸುಲಲಿತವಾಗಿ ನಮಗೆ ಕಲಿಸಿಕೊಡು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ನಾವು ಅಕ್ಷರ ಜ್ಞಾನವನ್ನು ಹೊಂದಿದವರಾಗಿ, ಸತ್ಯವೇದವನ್ನು ಓದಿದವರಾಗಿ, ಅದರಲ್ಲಿರ್ತಕ್ಕಂಥ ಸತ್ಯಾಂಶಗಳನ್ನು ತಿಳಿದು ಪುನೀತರಾಗಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ನೆರೆಹೊರೆಯಲ್ಲಿ ಇರತಕ್ಕಂಥ ಎಲ್ಲ ಸಭೆಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಪ್ರಿಯನೇ. ಪ್ರತಿಯೊಂದೊಂದು ಸಭೆಯು ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗುವ ಹಾಗೆ, ಆ ಸಭೆಯ ಮುಖಾಂತರವಾಗಿ ಸಂಸ್ಥೆಯು ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗುವ ಹಾಗೆ ನೀನು ಕೃಪೆ ಮಾಡು. ಪ್ರತಿಯೊಂದೊಂದು ಊರಿನಲ್ಲಿರ್ತಕ್ಕಂಥ ಕ್ರೈಸ್ತ ಕುಟುಂಬ ಕರ್ತನೆ ಅದು ಸ್ಥಿರವಾಗಿ ನಿಂತು ನಿನಗೆ ಘನಮಾನ ಮಹಿಮೆ ತರ್ತಕ್ಕಂಥ ನಿಟ್ಟಿನಲ್ಲಿ ಕರ್ತನೆ ಆ ಸಭೆಗಳನ್ನು ನೀನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನೀನು ಸೃಷ್ಟಿಸಿಕೊಟ್ಟಿರ್ತಕ್ಕಂಥ ಒಳ್ಳೆಯ ವಾತಾವರಣಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಕಾಲಕ್ಕೆ ತಕ್ಕದಾದ ಮಳೆ, ಕಾಲಕ್ಕೆ ತಕ್ಕದಾದ ಬೆಳೆ, ಕಾಲಕ್ಕೆ ತಕ್ಕದಾದ ಶ್ರಮೆ ಪ್ರತಿಯೊಂದೊಂದನ್ನು ಕರ್ತನೆ ನಿನ್ನ ಮುಖಾಂತರ ನಾವು ಹೊಂದಿದ್ದೇವೆ ಪ್ರಿಯನೇ. ಆ ಒಂದು ನಿಟ್ಟಿನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ಬೇಡುವ ಪ್ರತಿಯೊಂದೊಂದು ಬೇಡಿಕೆಗಳನ್ನು ಈಡೇರಿಸುವ ತಂದೆ ನೀನಾಗಿದ್ದೆ. ನಮ್ಮ ಹೊಲಗಳು ಸಮೃದ್ಧವಾಗಿ ಬೆಳೆದಿವೆ, ಸಂತೋಷದಿಂದ ನಿನ್ನನ್ನು ಕೊಂಡಾಡ್ತೇವೆ. ನಾವು ಬೇಕೆಂದಾಗ ನಿನ್ನ ಮಳೆಯು ಬಂದಿದೆ ತಂದೆಯೇ, ಅದಕ್ಕಾಗಿ ಕೂಡ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ವೈಯಕ್ತಿಕವಾಗಿ ಅನೇಕ ಸಹಾಯವನ್ನು ಪ್ರಾರ್ಥನಾ ಮುಖಾಂತರವಾಗಿ ನಿನಗೆ ಬೇಡುತ್ತಿರಬಹುದು ತಂದೆಯೇ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಅವರ ಮನಸ್ಸಿನ ಆಶಯಾಕಾಂಕ್ಷೆಗಳನ್ನು ಈಡೇರಿಸು. ಅವರಿಗೆ ಬೇಡಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ನೀನು ದಯಪಾಲಿಸು ಎಂದು ನಿನ್ನನ್ನು ಬೇಡುತ್ತೇನೆ. ಪ್ರಿಯ ತಂದೆಯೇ, ಈ ಒಂದು ಸಂದರ್ಭದಲ್ಲಿ ನಿನ್ನ ಆಲಯದಲ್ಲಿ ಪ್ರೀತಿ ಭಕ್ತಿಯಿಂದ ಏಕಾಗ್ರತೆಯಿಂದ ಶಿರಬಾಗಿರ್ತಕ್ಕಂಥ ಪ್ರತಿಯೊಂದೊಂದು ಸ್ತ್ರೀಯರನ್ನು ಆಶೀರ್ವದಿಸಿದ್ದೆ ತಂದೆ, ನಿನಗೆ ಸ್ತೋತ್ರ. ಅದೇ ಪ್ರಕಾರವಾಗಿ ಪುರುಷರನ್ನು, ಯವನಸ್ಥ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ತಂದೆಯೇ, ಅವರು ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ತಮ್ಮ ತನು ಮನ ಧನಗಳನ್ನು ನಿನಗೆ ಸಮರ್ಪಿತರಾಗಿ ನಿನ್ನ ಆತ್ಮನ ಪ್ರೇರಿತವಾಗಿ ಬರ್ತಕ್ಕಂಥ ಸತ್ಯವೇದ ವಾಕ್ಯಗಳನ್ನು ಕೇಳಿ ಕರ್ತನೆ ಅವರು ಪರಿಶುದ್ಧರಾಗಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಕೆಲಸವನ್ನು ಅರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಅನೇಕ ನನ್ನ ಸಭಾ ಬಂಧುಗಳನ್ನು ನಾನು ಜ್ಞಾಪಕ ಮಾಡುತ್ತೇನೆ. ಎಲ್ಲಿದ್ದರೂ ಆ ನಿನ್ನ ಮಕ್ಕಳ ಮೇಲೆ ಪವಿತ್ರ ಕೃಪೆ ಇರಲಿ, ಅವರು ದುಡಿಯುವ ಶ್ರಮೆ ಮೇಲೆ ಇರಲಿ ತಂದೆಯೇ. ಕೇಡು ಅನಾಹುತಗಳು ಆ ನಿನ್ನ ಮಕ್ಕಳಿಗೆ ಸಂಭವಿಸದಂತೆ ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುವೆ ತಂದೆಯೇ. ಚಿಕ್ಕ ಮಕ್ಕಳನ್ನು ನೀನು ಆಶೀರ್ವದಿಸು. ಆ ಮಕ್ಕಳನ್ನು ಜ್ಞಾನದಲ್ಲಿ ಅಭಿವೃದ್ಧಿಪಡಿಸು, ದೇಹಬಲದಲ್ಲಿ ಸಶಕ್ತಗೊಳಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯೇ, ನೀನು ಅನೇಕ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಿ ತಂದೆಯೇ. ಆ ಆಶೀರ್ವಾದಗಳ ಸದುಪಯೋಗ ನಾವು ಪಡೆದುಕೊಳ್ಳಬೇಕಾಗಿದೆ. ನೀನು ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ನಮ್ಮ ಒಳ್ಳೆಯ ಜೀವಿತಕ್ಕೆ ಕರ್ತನೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಆಲಯದಿಂದ ದೂರ ಇರತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವೆ
ಪ್ರಿಯ ತಂದೆಯ ನಿನ್ನ ಮಕ್ಕಳು ಎಲ್ಲೇ ಇದ್ದರೂ ಕೂಡ ನಿನ್ನ ವಾಕ್ಯ ಅವರಿಗೆ ಮುಟ್ಟಬೇಕಾಗಿದೆ. ಅವರ ಕೆಟ್ಟ ಮನಸ್ಸು ಒಂದು ವೇಳೆ ಯೋಚಿಸಿದರೆ ತಂದೆಯೇ, ಅವರ ಮನಸ್ಸು ಪರಿವರ್ತನೆಯಾಗಲಿ, ನಿನ್ನ ವಾಕ್ಯದಡಿಗೆ ಹರಿದು ಬರಲಿ. ಕ್ರಯವಿಲ್ಲದೆ ಕೊಡ್ತಕ್ಕಂಥ ಈ ಆತ್ಮಿಕ ಆಹಾರವನ್ನು ನಿನ್ನ ಮಕ್ಕಳು ಸೇವಿಸಲಿ ಎಂಬತಕ್ಕಂಥದ್ದು ಕರ್ತನೆ ನಮ್ಮ ಯೋಚನೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ, ಈ ಕಾರ್ಯಕ್ರಮದ ಮೇಲಿರಲಿ. ನಾವು ಆಡ್ತಕ್ಕಂಥ ಪ್ರತಿಯೊಂದೊಂದು ಮಾತು ಬೀಜದ ಉಪಾದಿಯಲ್ಲಿ ಮೊಳಕೆ ಹೊಡಿಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪೆ ಆಶೀರ್ವಾದಗಳನ್ನು ದಯಪಾಲಿಸು. ಇವತ್ತಿನ ದಿವಸದಲ್ಲಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಯು ಅರ್ಥಪೂರ್ಣವಾಗಿ ನಿನ್ನ ದೇಹವನ್ನು ಸವಿದವರಾಗಿ, ಅರ್ಥಪೂರ್ಣವಾಗಿ ನಿನ್ನ ರಕ್ತವನ್ನು ಕುಡಿದವರಾಗಿ, ತಮ್ಮನ್ನು ತಾವು ಪರಿಶುದ್ಧಗೊಳಿಸಿಕೊಂಡು ಕರ್ತನೆ ನಾವು ಕೂಡ ನಿನ್ನ ಅಂಗವಾಗಿದ್ದೇವೆ ಎಂದು ನಾವು ಸ್ಥಿರವಾಗಿ, ದೃಢವಾಗಿ, ಖಚಿತವಾಗಿ ಹೇಳಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಯಾವಾಗ ನಾವು ನಿನ್ನ ಮಕ್ಕಳಾಗ್ತೇವೋ ನಮ್ಮಲ್ಲಿ ಪರಿಶುದ್ಧತೆ ಒಡಮೂಡಿ ಬರ್ತದೆ. ನಾವು ಯಾವಾಗ ಪರಿಶುದ್ಧರಾಗ್ತೇವೋ ನಮ್ಮ ನಡೆ ನುಡಿ ಬದಲಾಗ್ತದೆ ತಂದೆಯೇ. ಆ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇವೆ. ಆಲಯದ ಎಲ್ಲ ವ್ಯವಹಾರಗಳಲ್ಲಿ ಕರ್ತನೆ ನಿನ್ನ ಜ್ಞಾನ ನಾವು ಪಡೆದುಕೊಂಡವರಾಗಿ ಈ ಒಂದು ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಲಿರ್ತಕ್ಕಂಥ ಎಲ್ಲ ಉಗ್ರಾಣಿಕ ಬಾಂಧವರನ್ನು ನೀನು ಆಶೀರ್ವದಿಸು. ಅವರ ಸೇವೆಯಲ್ಲಿ ಕರ್ತನೆ ನೀನಿದ್ದು ಅವರು ಪವಿತ್ರವಾದ ಮನಸ್ಸಿನಿಂದ ಯಾವುದೇ ಆಶಯ ಆಕಾಂಕ್ಷೆಗಳಿಲ್ಲದೆ ಅವರು ದುಡಿತಿರುವಾಗ ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಯ ಎಲ್ಲ ಪ್ರತಿಯೊಬ್ಬೊಬ್ಬರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಾಗ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಆಶೀರ್ವದಿಸು. ಅವರ ಆರ್ಥಿಕತೆ ಬಲಪಡಿಸು. ಅವರಿಗೆ ಕೆಲಸ ಮಾಡ್ತಕ್ಕಂಥ ಮನಸ್ಸು ದಯಪಾಲಿಸು. ಅವರಿಗೆ ಶಕ್ತಿ ಕೂಡ ದಯಪಾಲಿಸಬೇಕೆಂದು ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ.